ಜ್ಞಾನೇಶ್ವರ ಪರಮೇಶ್ವರ್ ದೇಶಪಾಂಡೆ. ಅಪ್ಪರ ಅವರ ಹೆಸರು ವೈರಾಗ್ಯದ ನಿಧಿ ಅಕ್ಕ ಮಹಾದೇವಿ, ಸರ್ವರಿಗೂ ಅನ್ನ ನೀಡುವಳು ಭೂದೇವಿ, ಸುಂದರಿಯಲ್ಲಿ ಅತಿ ಸುಂದರಿ ರತಿದೇವಿ. ನನ್ನ ಶ್ರೀಮತಿ ಹೆಸರು ದುರ್ಗಾದೇವಿ. ಇದಕ್ಕಂತ ನೋಡಿ ಶ್ರೀಮಂತ ಕಾರಣ ಅಂತ. ಹೌದು. ಬರ್ತಾರೆ ಶ್ರೀಮಂತ ಕಾರಣ ಆಯ್ತು. ಬರ್ತಾರೆ ಡ್ಯಾನ್ಸ್ ಮಾಡಿದ್ರು ಆಯ್ತು. ಮತ್ತೆ ನೋಡಿತ್ತು ಮತ್ತೇನಿಲ್ಲ, ದೇವಗುಡಿಗೆ ಹೋಗೋದು, ಪೂಜೆ ಮಾಡಿಸ್ಕೊಂಡು ಬರೋದು, ಹೋಳಿಗೆ ತಿನ್ನೋದು. ಯಾರು ಬೇಡ ಅಂತಾರ? ನರಸಿಂಹ, ನೀ ಎಲ್ಲರನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಾ. ನಾನು ಬರ್ತಿದ್ದೆ, ಆದ್ರೆ ಇವತ್ತಿನ ಸೀಮಂತ್ ಕಾರಣಕ್ಕ ವಿಶ್ಕಂಠರಾವ್ ಪಾಟೀಲ್ರು ಬರ್ತೀನಿ. ಅವ್ರನ್ನ ಸ್ವಾಗತ ಮಾಡಕ್ ನಾ ಇಲ್ಲೇ ಇರ್ಬೇಕಾಗತ್ತ. ನೀವೆಲ್ಲರೂ ಹೋಗಿ ಜಲ್ದಿ ಬರ್ರಿ. ನೀವು ಬಂದಿದ್ರೆ ಚಲೋ ಆಗ್ತಿತ್ತು. ಬರ್ತಿದ್ದೆ, ಆದ್ರೆ ಮನೆಗೆ ಬಂದ ಅತಿಥಿಯನ್ನ ಸ್ವಾಗತ ಮಾಡಬೇಕಾದದ್ದು ನಮ್ಮ ಧರ್ಮ. ಮೇಲಾಗಿ ನಮ್ಮ ಮೇಲಿನ ವೈರತ್ವ ಮರೆತು ಇಲ್ಲಿವರೆಗೂ ಬರಕತ್ತಾರ ಅಂದಾಗ, ಅವರು ಬಂದಾಗ ನಾನು ಮನೆಯಾಗಿರ್ಲಿಲ್ಲ ಅಂದ್ರೆ ಮನೆಗೆ ಕರೆಸಿ ಮತ್ತಷ್ಟು ಅವಮಾನ ಮಾಡ್ದಂಗಾಗಲ್ಲ. ಅದಕ್ಕೆ ನನ್ನ ಜೊತೆ ಹೋಗ್ಬಾನ, ಇಲ್ಲೇ ಇರ್ತೀನಿ. ಸರಿ, ಹಂಗದ ನನ್ನ ಪಾಲಿನ ಮೊದಲನೇ ದೇವ್ರ ನೀವೇ ನನಗೆ ಮೊದಲು ಆಶೀರ್ವಾದ ಮಾಡ್ರಿ. ಎಲ್ಲರಿಗೂ ಆಶೀರ್ವಾದ ಮಾಡಕಂತನ ತಾಯಿ ಬನಶಂಕರಿ ಅನಾಡಿ. ನಿಮ್ಮಲ್ಲಿ ಇಂಥ ಒಳ್ಳೆ ಗುಣ ಆಯ್ತಂತ ತಿಳಿದ ನಮ್ಮೂರ್ ಜನ ನಿಮ್ಮನ್ನ ನಮ್ಮೂರ್ ದೇವ್ರು ಅಂತ ತಿಳ್ಕೊಂಡಾರ. ನಾನು ಬರಲಿ. ಸರಿ, ಇವತ್ತು ನೀ ನನ್ನ ಕಣ್ಣಿಗೆ ಎಷ್ಟು ಚಂದ ಕಾಣಕತ್ತಿ ಅಂದ್ರೆ ಎಲ್ಲಿ ನಿನಗೆ ನನ್ನ ದೃಷ್ಟಿನ ತಾಗುತ್ತೇನೋ ಅಂತ ಅನುಮಾನ ಬರಾಕತ್ತೈತಿ. ಹೋಗ್ರಿ, ನೀವು ಹಿಂಗೆಲ್ಲ ಮಾತಾಡಿದ್ರೆ ನನ್ಗೆ ನಾಚಿಕೆ ಆಗುತ್ತೆ. ಅದಕ್ಕೆ ನೀನು ಬಿಟ್ಟಿರಬಾರ್ದು ಅಂತ ನನ್ನ ಮನ್ಸು ಹೇಳಕತ್ತೈತಿ. ನೋಡು, ನಿನ್ ಜೊತೆ ಮಾತಾಡೋದು ಭಾಳ ಐತಿ, ದೊಡ್ಡ ಬಾ. ಅದೇನ್ ಮಾತು ಮಾತಾಡಲ್ಲ. ಮೊದಲು ಗುಡಿಗೆ ಹೋಗ್ಬಾ, ಆಮೇಲೆ ಇಬ್ಬರ ಕುಂತು ಮನಸ್ಸಿಗೆ ಸಮಾಧಾನ ಆಗುವಷ್ಟು ಮಾತಾಡ ಜಲ್ದಿ ಬಾ. ನಾ ನಿನ್ ದಾರಿನ ಕಾಯ್ತಿರ್ತೀನಿ. ನೀವ್ ಯಾಕೆ ನನ್ನ ದಾರಿ ಕಾಯ್ತೀರಿ? ನಿಮ್ಮನ್ನ ಸ್ವಲ್ಪ ಹೊತ್ತು ಕಾಯಿಸ್ಲಾರ್ದಂಗೆ ನಾನೇ ಬಂದ್ಬಿಡ್ತೀನಿ. ಇಂಥ ಬಂಗಾರದಂತ ಹೆಣ್ಣನ್ನ ಹೆಂಡತಿಯನ್ನಾಗಿ ಪಡೆದ ನಿಜವಾಗ್ಲೂ ನಾನು ಭಾಗ್ಯವಂತ. ಯಾಕೋ ನರಸಿಂಹ, ನೀ ಗುಡಿಗೆ ಹೋಗ್ಲಿಲ್ಲೇನೋ? ಹೊರಟಿದ್ದೆ, ಹೋಗೋದ 2 ಪಾಟೀಲ್ರು ಭೇಟಿ ಆದ್ರು. ನಮ್ಮನೆ ಕಡೆ ಹೊಂಟಿನ ತಂದ್ರು, ಅದಕ್ಕೆ ಕರ್ಕೊಂಡು ಬಂದೆ. ಅದೇ ಪಾಟೀಲ್ರು ಬಂದ್ರ? ಅದನ್ನೆಲ್ಲ ತೆಗೆದಿಡು, ಕುರ್ಚಿ ಬರಬೇಕು. ವಿಶ್ವಕಂಠರಾವ್ ಪಾಟೀಲ್ರು ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಇಲ್ಲಿವರೆಗೂ ಬರ್ತೀರಿ ಅಂತ ನನಗೆ ತಿಳಿದಿರ್ಲಿಲ್ಲ. ಅಲ್ಲ, ಇನ್ನು ಮುಂದೆ ನಿನಗೆ ಏನು ತಿಳಿಯೋದಿಲ್ಲ. ಚಲವಂತ ಬಲವಂತ ಗುಣವಂತ ಪರಮೇಶ್ವರ್ ದೇಶಮುಖ್ ಇನ್ನು ಕೇವಲ 2 ನಿಮಿಷದಲ್ಲಿ ನೀನು ದಿವಂಗತ ದೇಶಮುಖ್ ಅಂದ್ರ ಅದಕ್ಕೆ ನಿನಗೇನು ತಿಳಿಯಂಗಿಲ್ಲ ಅಂತ ಹೇಳಿದ್ದಾರೆ. ಕೈಯಾಗ ಹಣ ಮೈಯಾಗ ಹಣ ಇದ್ದದ್ದು ಹಾರಾಡಿದ್ರ ಕೊನೆಗೊಂದಿನ ಹೆಣಾಗೋ ಹೊತ್ತು ಬರ್ತ. ನಿನ್ನ ಮನೆ ಒಳಗೆ ಶುಭ ಕಾರ್ಯ ಐತೆ ವೈರ್ಯಾದ ನನ್ನ ನಿನ್ನ ಮನೆ ಕರಿ. ನೀ ಒಳ್ಳೆಯವನಾಗಕ್ ನೋಡ್ದಿ, ನನ್ನನ್ನು ಒಳ್ಳೆಯವ್ರು ಮಾಡಕ್ ನೋಡ್ದಿ. ನಾನು ಒಳ್ಳೆಯವನಾಗೋದಂದ್ರ ವಿಷ ಅಮೃತ ಆದಂಗ. ನನಗೆ ಬೇಕಾಗಿದ್ದು ಈ ಊರಿನ ದೊರೆ ಸ್ಥಾನ. ಅದಕ್ಕಾಗಿ ನೀ ಬಿಡ್ಬೇಕು ನಿನ್ನ ಪ್ರಾಣ. ಬಾಯಿನ ರೇ ಪಾಟೀಲ, ಹತ್ತು ಮೀರಿ ಮಾತಾಡೋ ಬಾಯಿ ಎಂದಿದ್ದರೂ ಅಪಾಯದ ತಾಯಿ. ಇದನ್ನ ತಿಳಿದು ನೀ ಮುಂದೆ ಮಾತಾಡಿದ್ದ ಆದ್ರ ನೀನೊಂದು ಬೊಗಳೋ ನಾಯಿ. ಆಹಾ, ಬೊಗಳೋ ನಾಯಿ. ಶತ್ರುವಾದ ನಿನ್ನ ನೆತ್ತರಿನಿಂದ ಬೇಟೆ ಪ್ರಾರಂಭಿಸುವ ಮೊದಲು ಈ ದೇಶಮುಖರ ಕೋಟೆನ ತೊರೆದು ಹೊರಡು. ಇಲ್ಲವಾದ್ರೆ ಪಲಾಯನ ಮಾಡುವಾಗ ನಿನ್ನ ಪ್ರಾಣವನ್ನ ಆ ಪರಮಾತ್ಮನಿಂದಲೂ ಕಾಪಾಡಲು ಸಾಧ್ಯವಿಲ್ಲ. ಶರಣು ಬಂದವರಿಗೆ ರಕ್ಷೆ. ಕದನಕ್ಕೆ ನಿಂತರೆ ಪ್ರಾಣ ಹರಣ. ಸುಮ್ಮನೆ ಜಾಗ ಖಾಲಿ ಮಾಡ್ತೀಯ? ಏನು ಮೆಟ್ಟಗಾಲಿ ಎದೆ ಗೊತ್ತಿದೆ ಅಂದ್ರ ನನಗೆ ಓದಿತೀನಿ ಅಂತ ಬಂದವ್ರ ಕಾಲು ಕತ್ತರಿಸೋ ಶಕ್ತಿ ನನ್ನ ಹತ್ರ ಐತಿ. ಪಾಟೀಲ, ನಮ್ಮ ಅವನ ಹತ್ರ ತಪ್ಪಾಗಿದ್ದು ಕ್ಷಮೆ ಕೇಳಕ್ ಬಂದ. ನಾನು ಅನ್ಕೊಂಡ್ರ ನಮ್ಮ ಅವನ ಮೈ ಮೇಲೆ ಏರೋಗ್ತೇನೆ. ಎಲ್ಲೆಲ್ಲ ಮುಗಿದ ಇಷ್ಟು ದಿನ ಊರ ಬಿಟ್ಟಿದ್ರೆ ದೊಡ್ಡದು. ಇವತ್ತೆ ಬಿಡಲ್ಲ, ನೆನೆಸ್ಕೋ ನಿಮ್ಮ ಮನೆ ದೇವರನ್ನ. ಪಾಟೀಲ, ನರಸಿಂಹ, ಎಂತ ಕೆಲಸ ಮಾಡ್ಬಿಟ್ಟಿ. ನಿಮ್ಮ ಮಾವು ನಿನ್ನ ಚಾಕೋಗುದ. ರಮೇಶ, ನಿನ್ಗೇನಾಗಂಗಿಲ್ಲಪ್ಪ, ನಿನ್ಗೇನಾಗಂಗಿಲ್ಲ. ನಾನು ನೋಡ್ಕೊತಿರು.
ನನ್ನ ಮಕ್ಕಳು ಅಂತೂ ಮೋಸತನದಿಂದ ನನಗೆ ಈ ರೀತಿ ದ್ರೋಹ ಮಾಡ್ಬಿಟ್ಟ. ಇಲ್ಲ ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ. ನಿಮ್ಮನ್ನ ಪಾಟೀಲ್ರ ಒಂದ ವರ್ಷ ಸಾಯು ಮಗ ಅಲ್ರಿ ಆಕ್ರಿ ನನ್ನೆ ಪಾಟೀಲ, ಅಂತೂ ನಿನ್ನ ಕುತಂತ್ರ ಕಟಿಯಾಗಿ ನನ್ನ ಪ್ರಾಣ ತೆಗೆದ. ಆದ್ರೂ ನಕ್ಕೋತರ ಯಾಕಂದ್ರೆ ಕೆಲವು ದಿನ ಬದುಕಿದ್ರು ಹುಲಿಯಂಗ ಬಾಡಿ ನಂಬಿದವ್ರಿಗೆ ಒಳ್ಳೆ ಜನ ಆದ್ರೆ ಇನ್ನು ಭೂಮಿ ಮೇಲಿನ ಬೆಳಕನ್ನು ನೋಡಿದ್ರೆ ನನ್ನ ವಂಶದ ಅಂದ್ರ ಅದನ್ನ ನೋಡೇ ಸಾಯ್ತೀಯ. ನರಸಿಂಹ, ನೀನಿಂತ ಗೋಮುಖ ವ್ಯಾಘ್ರ ಅಂತ ನನಗೇನಾದ್ರೂ ಮೊದಲು ಗೊತ್ತಾಗಿಲ್ಲ. ನಿನಗಿಷ್ಟು ಸಲಿಗೆ ಕೊಡ್ತಿರ್ಲಿಲ್ಲ. ಬೆನ್ನಿಗೆ ಚೂರಿ ಹಾಕೊಂಡು ನಿನ್ನಂತ ತಾಯಿಗಳನ್ನು ಹಿಂದಿಕ್ಕಿನ ಕಾಲದಾಗ ಅದಕ್ಕೆ ನಮ್ಮ ದೇಶ ಪರದೇಶದವ್ರ ಕೈಯಾಗ ಸಿಕ್ಕು ಗುಲಾಮ್ಗಿರಿ ಅನುಭವಿಸ್ತಿದ್ರು. ಮತ್ತೆ ಸ್ವಾತಂತ್ರ್ಯ ಪಡ್ಕೋಬೇಕಾದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟು ನಮಗೆ ಸ್ವಾತಂತ್ರ್ಯ ತಂದ್ರ ಅಂತ ಪುಣ್ಯವಂತಿ ಹುಟ್ಟಿದ್ದಾದಾಗ ನಿನ್ನಂತ ತಾಯಿಗಂಡು ಇವತ್ತು ನೀ ತೋರಿಸ್ಕೊಡ್ತೇನೆ. ಈ ಪಾಪಿಗಳಿಗೆ ನೀನೇ ಸರಿಯಾದ ಶಿಕ್ಷೆ ಕೊಡ್ಬೇಕು. ಸರಿಯಾದ ತಾಳಿಕೋಟಿ ಪಾಟೀಲ, ನಾನು ಹತ್ರು ನಿನ್ನನ್ನು ಬಿಡೋದಿಲ್ಲ. ನೆನಪಿನಾಗಿತ್ತು. ಜಯ ಜಯ ಭುವನೇಶ್ವರಿ. ಪಾಟೀಲ್ರ, ಇವತ್ತಿಗೆ ನಿಮ್ಮ ಸೇಡೆಲ್ಲ ಮುಗಿದ ಹೋಗ್ತದ. ಮುಗುದಿಲ್ಲ. ನನ್ನ ಸೇಡಿನೂ ತೀರಿಲ್ಲ. ನನ್ನ ಸೇಡ್ ತಿರ್ಬೇಕಾದ್ರ ಅದಕ್ಕೆ ಮತ್ತೊಂದು ಕೋಣದ ಬಲಿ ಆಗಾಕಬೇಕು. ಮತ್ತೆ ತಡಾಕ ಯಾಟ್ ಯಾವ್ದಂತ ಹೇಳ್ರಿ. ಈಗಿನ ಬೀಗ ಹೋಗದ್ರ ಬಂದ ಬಿಡೋಣ. ಆ ಪ್ಯಾಟೆ ಬ್ಯಾರೆ ಯಾರು ಅಲ್ಲ, ಇದನ್ನೇನು ಹೇಳಕತ್ತೀರಿ? ಏನು ವಿಷಯ ಇದ್ದಂಗ ಹೇಳಕತ್ತೀರಿ? ಆ ಪ್ಯಾಟಿ ನೀನಂತ ಏನ್ ಮಾತಾಡಕತ್ತೀರಿ? ನಿಮ್ಮ ನೀವೂರು ನ್ಯಾಯದ ಗದ್ದಿ ಬೇಕು ಬಿಡ್ತಾರ. ನಮ್ಮ ಅಕ್ಕನ ಗಂಡ ಖಾರ ಅಕ್ಕಿನ ಗಂಡನ ಬಣ್ಣ ಮುಚ್ಚಿ ನಿಮಗ ಉಪಕಾರ ಮಾಡಿದೆ ನಾನು. ಯಾವತ್ತಿದ್ರಿ ನಿಮ್ಮ ಬಲಗೈ ಬಂಟನ ಮರಿಬೇಡ್ರಿ. ಅದೇನ್ ಮರ್ಯಾಕ್ ಬರ್ತ ನನ್ನ ಮಾತಿಗೆ ನಾಗರ ಹಾವಿನಾಗ ತಲೆದೋಗಿ ನೀ ಮಾವ ಚೂರಿ ಹಾಕಿದ ನನ್ನ ಮಗ ನೀನು ನಾಳಿ ಗದಿಗೆ ಆಸೆ ಪಟ್ಟು ನನ್ನ ಗೊತ್ತಿ ಅಂತ ನನಗೆ ಚೆನ್ನಾಗ್ ಗೊತ್ತ. ಅದಕ್ಕೆ ನಿನ್ನಂತರ ಬದುಕಿರಬಾರ್ದು. ನನ್ನಿಂದ ನಿಮ್ಗೆ ಯಾವ ತೊಂದರೆ ಆಗಲ್ಲ. ನಿಮ್ಮ ಕೈ ಮುಗಿದಷ್ಟಲ್ಲ, ಬೇಕಾದ್ರೆ ಕಾಲಿಗೆ ಬಿದ್ದು ಬಿಡ್ಕೋತೀನಿ. ನನ್ನ ಮಾತ್ರ ಕಾಲ್ ಮಾಡಿ. ನನ್ನ ಕಾಲು ಬಿದ್ದು ಬೇಡ್ಕೊಳಕ ನಾನೇನು ನಿನ್ನ ಪಾಲಿನ ದೇವರು ಅಲ್ಲ, ನೀ ನನ್ನ ಪರಮ ಭಕ್ತರಲ್ಲ. ನರಸಿಂಹ, ಹಿಂದೆ ದೊಡ್ಡರು ಮಾತು ಹೇಳ್ತಿದ್ರು, ಯಾವುದೋ ಜನ್ಮದಾಗ ಮಾಡಿದ ಪಾಪ ಕರ್ಮನ ಯಾವುದೋ ಜನ್ಮದಾಗ ಅನುಭವಿಸ್ತಾರ ಅಂತ. ಆದ್ರೆ ಇದು ಕಲಿಯುಗ. ಇಲ್ಲಿ ಮಾಡಿದ ಪಾಪ ಕರ್ಮನ ಇಲ್ಲಿ ಅನುಭವಿಸ್ಬೇಕು. ಅದಕ್ಕೆ ನೀ ಅನುಭವಿಸ್ಬಿಡು. ನೀನಿಂದ ಊಸರ್ ಒಳ್ಳೆ ಮಗ ನನಗ ಗೊತ್ತಾಗಿದ್ರ ನಿನ್ನೆ ನೀ ಭೂಮಿ ಮೇಲೆ ಹುಟ್ಟಿಲ್ಲ. ಆದ್ರೆ ನಿನ್ನ ಮಾತು ಕೇಳಿಕೊಂಡು ದೇವಗಂತನ ಮಕ್ಕ ಮೌಗ ಮೋಸ ಮಾಡ್ಬಿಟ್ಟೆ. ನನ್ನಲ್ಲಿ
ಆದ್ರೆ ಇವತ್ತು ನೀ ಎತ್ತಿನಿಂದ ನಿನ್ನ ಕೆಲಸ ಮಾಡಿ ನನಗೂ ಮೋಸ ಮಾಡ್ಬಿಟ್ಟೆ. ನನಗೂ ಮೋಸ ಯಾವ್ದು ಮೋಸ? ಈಗ ನೀ ಮಾಡ್ದಲ್ಲ ತಾಯಿ ಗಂಡ ಕೆಲಸ, ಇದಲ್ಲೇ ಮೋಸ. ತುತ್ತಿಟ್ಟು ಜೋಪಾನ ಮಾಡ್ದ ನಿಮ್ಮ ಅಕ್ಕನ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ದ. ನಿಮ್ಮ ಅವನ ಕೊಂದವ ನೀನು ಅಂದಾಗ ನಿನ್ನಂತ ತಾಯಿ ಗಂಡ್ರ ಬದುಕಿರಬಾರ್ದು. ಇಂದಿಗೆ ನನ್ನ ವೈರಿಗಳ ಕತೆ ಮುಗಿದು ಹೋಯ್ತು. ಇನ್ನು ಮುಂದೆ ಈ ಮೂರು ಗದ್ದಿ ಮೇಲೆ ಕುಂತಾಗ ನನಗೆ ಯಾರು ಎದುರು ವಾದಿಸ್ತಾರೆ? ಅವ್ರ ಕತೆ ಮುಗಿಸೋದೇ ನನ್ನ ಕೆಲಸ. ನಾನ್ಯಾರು? ಪಾಟೀಲ್, ವೆಸ್ಟ್ ಕಂಟ್ರೋಲ್ ಪಾಟೀಲ್. ಹೇಳಿ ಕೇಳಿ ಮೊದಲ ಒಕ್ಕ ಬಿಲಂಡ್ರಿ ಮಗನ. ಬಾದಾಮಿ ಬನಶಂಕರಿ ಜಾತ್ರೆ ಒಳಗ ಹುಡುಗಿ ಕತ್ತಲ್ದಾಗ ಹುಡುಗ ನಿತ್ತಲ್ದಾಗ ನಾಟಕ, ಹೊಳೆ ಚೋಚಿಯರ್ ನಾಟ್ಯ ಸಂಘ ಕಮ್ಮತ್ಗಿ ಪವರ್ಫುಲ್ ನಡೆಯಾಕ ನಾನು ಕೂಡ ವಿಲನ್ ಪಾತ್ರ ಮಾಡಕತ್ತೀನಿ. ಸೂಪರ್ ನಾಟಕ. ಹುಡುಗಿ ಕತ್ತಲ್ದಾಗ ಹುಡುಗ ನಿತ್ತಲ್ದಾಗ ಪವರ್ಫುಲ್ ನಾಟಕ ಬಂದ್ ನಾಟಕ.